ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬನ್ನಿ ಇವತ್ತು ನಾನಿಲ್ಲಿ ಮಸಾಲ ಪೂರಿ ಮಾಡ್ಕೊಂಡಿದ್ದೀನಿ. ಈ ಪೂರಿ ಅಂತೂ ತುಂಬಾ ರುಚಿಯಾಗಿರುತ್ತೆ, ಮಾಡ್ಕೊಳ್ಳೋದು ಸಹ ತುಂಬಾ ಸುಲಭ. ನಾನಿಲ್ಲಿ ಈ ಪೂರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಮೈದಾನಾಗಲಿ ಸೋಡಾನಾಗಲಿ ಈನೋ ಪೌಡರ್ ಆಗಲಿ ಯಾವುದನ್ನು ಬಳಸ್ಕೊಂಡಿಲ್ಲ. ನಾನು ಹೆಸರು ಬೇಳೆ ಜೊತೆಯಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಈ ಪೂರಿನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಮತ್ತು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಸಹ ಇದು ಸೂಪರ್ ಆಗಿರುವಂತಹ ರೆಸಿಪಿ. ಬನ್ನಿ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ ಸ್ನೇಹಿತರೆ. ನಾನಿಲ್ಲಿ ಮೊದಲೇದಾಗಿ ಒಂದು 3/4 ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಳ್ತೀನಿ. ತೊಳ್ಕೊಂಡು ಆದಮೇಲೆ ಇದನ್ನು 1 ಅವರ್ ನೆನೆ ಹಾಕ್ಕೊಳ್ಳೋಣ. ನಾವೇನಾದರೂ ಮಾರ್ನಿಂಗ್ ತಿಂಡಿ ಮಾಡಬೇಕು ಅಂದರೆ ನೈಟ್ ನೆನೆ ಹಾಕ್ಕೊಬೋದು. ಇಲ್ಲ ನಾನು ನೈಟು ಮಿಸ್ಸಾಗಿ ಮರ್ತೋಗಿದ್ದೀನಿ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಸಹ ಈ ರೀತಿಯಾಗಿ ನೆನೆಸ್ಕೊಂಡು ನಾವು ಮಾಡ್ಬೋದು. ನೋಡಿ ನಾನಿಲ್ಲಿ 1 ಅವರ್ ನೆನೆಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೆಂದಿದ್ದೆ. ಇವಾಗ ನಾನು ನೀರು ತಕ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ ಹೆಸರು ಬೇಳೆನ. ನಾನೆಲ್ಲ ಮಿಕ್ಸಿಗೆ ಸೇರಿಸ್ಕೊಂಡ್ಮೇಲೆ ಇದ್ರ ಜೊತೆಲಿ ಇವಾಗ ನಾನಿಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನಿಲ್ಲಿ 1 ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ರುಬ್ಕೊಬೇಕು. ಇದನ್ನು ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ ರುಬ್ಕೊಂಡಿರೋ ಅಂಥ ಹೆಸರು ಬೇಳೆನ. ಎಲ್ಲನೂ ತೆಕ್ಕೊಂಡ್ಮೇಲೆ ಇದ್ರ ಜೊತೆಲಿ ನಾನಿಲ್ಲಿ ನೋಡಿ 2 ಸ್ಪೂನಷ್ಟು ರವೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ಕೊಳ್ತೀವಲ್ಲ ಅದೇ ರವೆನ ನಾನಿಲ್ಲಿ 2 ಸ್ಪೂನಷ್ಟು ಮೀಡಿಯಮ್ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಇದ್ರ ಜೊತೆಯಲ್ಲಿ ನಾನಿಲ್ಲಿ ನೋಡಿ ಕಸ್ತೂರಿ ಮೇಥಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದ್ರ ಜೊತೆಯಲ್ಲಿ 1/4 ಸ್ಪೂನಷ್ಟು ಅಜ್ವಾನ ಓಮ್ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನ ಉಜ್ಜಿಬಿಟ್ಟು ಸೇರಿಸ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 2 ನಿಮಿಷ. ಉಪ್ಪೆಲ್ಲ ನೀಟಾಗಿ ಕರಗಬೇಕು. ಆ ರೀತಿಯಾಗಿ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಯಾವುದೇ ಥರ ನಾವು ನೀರನ್ನ ಸೇರಿಸ್ಕೊಳ್ಳೋದು ಬೇಡ, ಹಾಗೇ ಮಿಕ್ಸ್ ಮಾಡ್ಕೋಬೋದು. ಆ ಹೆಸರು ಬೇಳೆಲಿ ನೀರು ಇರುತ್ತಲ್ಲ ನಾವು ರುಬ್ಬಬೇಕಾದ್ರೆ ಅದೇ ನೀರಿಗೆ ನಾವು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೇನಾದರೂ ಇನ್ನೂ ಹೆಚ್ಚು ಪೂರಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾದ್ರೆ ಕಲಿಸ್ಕೋಬೋದು. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಲಿ ಬಂದುಬಿಟ್ಟು ಕರೆಕ್ಟಾಗಿ ಇದೆ. ನಾನು ಮಾಡ್ಕೊತಿರೋ ಇಷ್ಟು ಕ್ವಾಂಟಿಟಿಲಿ ನಾವು 2 ತಿಂಡಿ ತಿನ್ಬೋದು, ಅಷ್ಟು ಆಗುತ್ತೆ ಪೂರಿ. ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಕಲಿಸ್ಕೊಬೇಕು. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನೋಡಿ ನಾನು ಮೈದಾನೇ ಬಳಸ್ಕೊಳ್ತಾನೆ ಈ ರೀತಿಯಾದಂತಹ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಹೆಸರು ಬೇಳೆ ಸೇರಿಸ್ಕೊಂಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗೂ ಸಹ ನಾವು ಇದನ್ನು ಮಾಡ್ಕೋಬೋದು. ನೋಡಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಹಿಟ್ಟು. ಇನ್ನೊಂದು ಸ್ವಲ್ಪ ಕಲಿಸ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಬೇಕು. ಈ ರೀತಿ ಹಾಕಬೇಕು. 5 ನಿಮಿಷ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇನ್ನೂ ಒಂದು ಸಾರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಬೇಕಲ್ವ, ಹಾಗಾಗಿ ನಾನು ಈ ರೀತಿಯಾಗಿ ಎಣ್ಣೆ ಹಾಕ್ಬಿಟ್ಟು ನಾದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾದ್ಕೊಂಡ್ಮೇಲೆ ಇದನ್ನು ಒಂದು 10 ನಿಮಿಷ ರೆಸ್ಟ್ ಆಗೋದಕ್ಕೆ ಬಿಟ್ಕೊಳ್ಳೋಣ.
ನೋಡಿ 10 ನಿಮಿಷ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ತೆಗೆದುಬಿಟ್ಟು ಒಂದು ರೌಂಡು ಮತ್ತೆ ನಾದ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನು ಹಿಟ್ಟನ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿಟ್ಕೊಳ್ತೀನಿ. ನಾವೇನಾದರೂ ಹೊರಗಡೆ ಏನಾದರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂದಾಗ ಈ ರೀತಿಯಾಗೂ ಸಹ ನಾವು ಪೂರಿನ ಮಾಡ್ಕೊಂಡು ತೊಗೊಂಡೋಗ್ಬೋದು. 2 ದಿನ ಇಟ್ಕೊಂಡ್ರೂ ಸಹ ಹಾಳಾಗೋದಿಲ್ಲ ಈ ಪೂರಿ. ಮಕ್ಕಳಿಗೆ ಏನಾದರೂ ಮಾಡಿಕೊಟ್ಬಿಟ್ರೆ ಅವರು ಓಡಾಡಿಕೊಂಡೇ ತಿಂತಿರ್ತಾರೆ. ಅವ್ರಿಗೆ ಚಟ್ನಿ, ಗೊಜ್ಜು ಮತ್ತು ಯಾವುದೇ ಥರ ತರಕಾರಿ ಪಲ್ಯ ಏನು ಬೇಕಾಗಿರಲ್ಲ, ಹಾಗೇ ಓಡಾಡಿಕೊಂಡು ತಿಂತಾರೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಉಂಡೆಗಳನ್ನಾಗಿ ಮಾಡಿಬಿಟ್ಟು ನೋಡಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಸೆಯೋದಕ್ಕೆ. ಹಿಟ್ಟನ್ನ ಒಂದು ರೌಂಡು ಕೈಯಲ್ಲಿ ಹಾಕ್ಕೊಂಡು ನಾದ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಹಿಟ್ಟು ಅಷ್ಟು ಸಾಫ್ಟ್ ಆಗಿದೆ. ನಾನು ಇದನ್ನು ಕಲಿಸ್ಬೇಕಾದ್ರೆ ನಾನು ನೀರನ್ನ ಸೇರಿಸ್ಕೊಂಡಿಲ್ಲ. ನಾನು ಏನು ಮಾಡ್ಕೊಂಡಿದ್ದೀನೋ ಅಷ್ಟೇ ಅಳತೆಯಲ್ಲಿ ಕರೆಕ್ಟಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಗಿದೆ. ಈ ರೀತಿಯಾಗಿ ಎಲ್ಲನೂ ನಾನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬನ್ನಿ, ಇವಾಗ ಎಣ್ಣೆ ಕಾಯ್ದಿದೆ, ನಾನು ಎಣ್ಣೆಗೆ ಸೇರಿಸ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಒಳ್ಳೆ ಮೈದಾ ಹಿಟ್ಟಲ್ಲಿ ನಾವು ಮಾಡ್ಕೊಂಡಿರೋ ಪೂರಿ ರೀತಿಯೇ ಉಬ್ಬುತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕ್ಕೋಬೇಕು. ಏನಂದರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಬೇಕು. ಯಾವಾಗ ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೊಳ್ತೀವೋ ಹಾಗಾಗಿ ಇದು ಈ ರೀತಿಯಾಗಿ ಉಬ್ಬುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ ನೊರೆ ಕಮ್ಮಿ ಆಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡೋದಕ್ಕೂ ಸಹ. ರುಚಿನೂ ಹಾಗೇ ಅದ್ಭುತವಾಗಿದೆ. ಮೈದಾದಲ್ಲಿ ಮಾತ್ರ ಮಾಡಿಕೊಂಡ್ರೆ ಈ ರೀತಿ ಉಬ್ಬುತ್ತೆ ಅಂತೇನಿಲ್ಲ, ನಾವು ಗೋಧಿ ಹಿಟ್ಟಿನಲ್ಲೂ ಸಹ ಈ ರೀತಿಯಾಗೇ ಪೂರಿನ ಮಾಡ್ಕೋಬೋದು. ಎಣ್ಣೆ ಸಹ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರಾಗಿ ಬರ್ತಾಯಿದೆ ಪೂರಿ. ಎಲ್ಲ ಪೂರಿನೂ ನಾನು ಅದೇ ರೀತಿ ಹಾಗೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಬಿಸಿ ಬಿಸಿಯಾದಂತಹ ಪೂರಿ ರೆಡಿಯಾಗಿದೆ. ಮಸಾಲೆ ಪೂರಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಹಾಗೆ ತಿನ್ಬೋದು. ಎಷ್ಟು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಏನು ಓಂಕಾಳು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿದ್ದೀನಲ್ಲ, ರುಚಿ ಅಂತೂ ಅದ್ಭುತವಾಗಿ ಬಂದಿದೆ. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ. ಇದು ಲೈಟಾಗಿ ಇದ್ರ ಜೊತೆ ಒಂದು ಚಟ್ನಿ ಇದ್ಬಿಟ್ರಂತೂ ತುಂಬ ಚೆನ್ನಾಗಿ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ಬಿಸಿ ಬಿಸಿಯಾದಂತಹ ಮಸಾಲ ಪೂರಿ ರೆಡಿ ಮಾಡಿ ತೋರಿಸಿದ್ದೀನಿ. ಮತ್ತೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಒಂದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಅವರೆಲ್ರಿಗೂ ಥ್ಯಾಂಕ್ ಯು.